ಟ್ರಾನ್ಸ್ಪೋರ್ಟ್ ಅಲ್ಲಿ ಇರಬೇಕಂತ ಒಂದು ಫ್ಲೈಟ್ ತಗೊಂಬಂದೆ. ಆ ಟೀಮ್ ಇಂದ ಇದು ಫ್ಲೈಟ್ ಈಗ ರೆಸ್ಟೋರೆಂಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸರ್. ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಈ ಫ್ಲೈಟ್ ಒಂದು ತಗೊಂಡ್ಬರ್ಬೇಕಂತ ಒಂದು ಆಸೆ ಇತ್ತು. ಬಟ್ ಯಾರು ಮಾಡಿರಬಾರ್ದು ಆ ಟೈಪ್ ಅಲ್ಲಿ ನಾನು ಮಾಡ್ಬೇಕಂತ ಇದು ಸ್ಟಾರ್ಟ್ ಮಾಡಿದ್ದೀನಿ ಸರ್. ಫೈನ್ ಡೈನ್ ಅದರಲ್ಲಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆರಾಮಾಗಿ ಊಟ ಮಾಡ್ಕೊಂಡು ನೀವು ಆರಾಮಾಗಿ ಮಕ್ಕಳು ಎಲ್ಲ ಕರ್ಕೊಂಡ್ ಬಂದು ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದು ಆಕ್ಚುಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಇನ್ನು ವರ್ಷ ಆಯ್ತು. ಈಗ ಒಂದು ಕರೆಕ್ಟ್ ಒಂದು ವರ್ಷ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಒಂದು ತಿಂಗಳು ಮೇಡ ಆಯ್ತು ನನಗೆ. ಅಲ್ಲಿಂದ ತೊಗೊಂಬರಕ್ಕೆ ತಿರ್ಗಾ ಇಲ್ಲಿ ಇದು ಮಾಡಕ್ಕೆ. ಆಮೇಲೆ ಈಗ ಫಿಟ್ಟಿಂಗ್ ನಡೀತಾ ಇದೆ. ಇದು ಇನ್ಶಾಲ್ಲಾ ಸ್ಟಾರ್ಟ್ ಆಗ್ಬೋದು. ಈಗ ಒಂದು 1.5 ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಇದು ಡಿಸೆಂಬರ್ ಅಲ್ಲಿ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ನನ್ನ ವೈಫ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ವೈಫ್ ಇಂದ ಇಷ್ಟು ಬೆಳೆದಿದ್ದೀನಿ. ಫ್ಲೈಟ್ ತೊಗೊಂಬರಕ್ಕೆ ಮೇನ್ ಕಾರಣನೇ ನನ್ನ ವೈಫ್. ಸ್ಟ್ರಗ್ಲಿಂಗ್ ಅದ, ಬಹಳ ಸ್ಟ್ರಗ್ಲಿಂಗ್ ನೋಡಿದ್ವಿ. ಬಿಸ್ನೆಸ್ ಅಲ್ಲಿ ಗೊತ್ತಲ್ಲ, ಅಪ್ ಅಂಡ್ ಡೌನ್ ಆಗೇ ಆಗ್ತೈತೆ. 6 ವರ್ಷ ನಾನು ಮನೇನೆ ನೋಡಿರಲಿಲ್ಲ. 6 ವರ್ಷ ಬರೀ ರೋಡಲ್ಲಿ ಮಳಿಕೊಳ್ಬೇಕಾಗಿತ್ತು. ಅದೈದು ನೋಡಿ ನನ್ನ ಕಾರ್ ಫಾರ್ಚುನರು. ಅದರ ಮುಂಚೆ ಒಂದು ಝೈಲೋ ಅಂತ ಒಂದು ಕಾರ್ ಇತ್ತು. ಆ ಝೈಲೋ ಅಲ್ಲಿನೇ ಎಲ್ಲ ಅಲ್ಲೇ ಅದರಲ್ಲಿ ಮಳಿಕೊಳ್ಳೋದು, ಅದರಲ್ಲಿ ಊಟ ಮಾಡೋದು, ಅದರಲ್ಲಿ ಕಷ್ಟ. ಅದೇ 4-5 ವರ್ಷ ನಾನು ಬರೀ ರೋಡಲ್ಲಿ ಇದ್ದಿದ್ದು. ಇದು ನೀವು ಸೀದಾ ಸಿಟಿಯಿಂದ ಬಂದರೆ ಬನಾಟೋ ರೋಡಲ್ಲಿ AMC ಕಾಲೇಜು ಆಪೋಸಿಟ್ ಯೂರೋ ಸ್ಕೂಲು ಅದು ನೋಡೋಣ ಸರ್. 24 ಡಿಸೆಂಬರಲ್ಲಿ ಓಪನ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಸರ್.